ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚುವ ಸರ್ಕಿಟ್ ಅಂತ ನಿಮಗೂ ಸ್ವಾಗತ. ಸೊ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಯಾವಾಗ, ಹಾಗೆಯೇ ಒಂದು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು, ಹಾಗೆ ವಿವಾಹಿತರು ಹಾಗೆ ಅವಿವಾಹಿತರು ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಂತ ತಿಳಿಸ್ತಾ ಹೋಗ್ತಾ ಇದ್ದೇನೆ. ಬನ್ನಿ ತಿಳ್ಕೊಳ್ಳೋಣಂತೆ. ಮೊದಲಿಗೆ ಈ ಭೀಮನ ಅಮಾವಾಸ್ಯೆ ಯಾವಾಗಂತ ತಿಳ್ಕೊಳ್ಳೋಣಂತೆ. ನಮಗೆ ಭೀಮನ ಅಮಾವಾಸ್ಯೆಯು 11ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ 24 ನಿಮಿಷಕ್ಕೆ ಪ್ರಾರಂಭವಾಗ್ತದೆ. ಹಾಗೆಯೇ ಅಮಾವಾಸ್ಯೆ ಮುಕ್ತಾಯವಾಗುವಂಥದ್ದು 12ನೇ ತಾರೀಕು ಬುಧವಾರ ರಾತ್ರಿ 11 ಗಂಟೆ 7 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿವನ್ನಾಗನೇ ತೆಗೆದುಕೊಂಡು 12ನೇ ತಾರೀಕು ಬುಧವಾರ ಈ ಭೀಮನ ಅಮಾವಾಸ್ಯೆ ನಾವು ಆಚರಣೆ ಮಾಡ್ತೇವೆ. ಆವತ್ತು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಬನ್ನಿ ಪೂಜಾ ವಿಧಾನ ನೋಡೋಣಂತೆ. ನಾವು ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡ್ಕೋಬೇಕು. ಈ ಪೂಜಾ ವಿಧಾನ ತಿಳಿಸ್ಕೊಳ್ತಾನೆ ಮಧ್ಯದಲ್ಲಿ ಅದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಂದು ಪೀಠದ ಮೇಲೆ ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಶಿವಪಾರ್ವತಿಯ ಫೋಟೋನ ಇಟ್ಟು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ತಾಮ್ರ ಹಿಡಿತ ಬೆಳ್ಳಿ ಪ್ಲೇಟ್ ಮೇಲೆ 5 ಹಿಡಿ ಅಥವಾ 9 ಹಿಡಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ದೀಪವನ್ನು ಇಡಬೇಕು. 2 ಜೋಡಿ ದೀಪವನ್ನು ಇಡಬೇಕು. ದೀಪ ಇಡುವಾಗ ಅದಕ್ಕೆ 5 ಮುಖಗಳು ಇರಬೇಕು. ಅಂದರೆ 5 ಕಡೆ ನಾವು ದೀಪ ಹಚ್ಚುವಂತೆ ಅದು ಇರಬೇಕು. ಆ ಥರ ಒಂದು ದೀಪವನ್ನು 2 ದೀಪವನ್ನು ಇರಬೇಕು. ಆ 2 ದೀಪಕ್ಕೂ ಕೂಡ ನೀವು ಕಂಕಣವನ್ನು ಕಟ್ಟಬೇಕು. ಅಂದರೆ 9 ಎಲೆ ದಾರಕ್ಕೆ. ನೀವು ವಿವಾಹಿತರು ಆಗಿದ್ದರೆ 9 ಎಲೆ ದಾರ, ನೀವು ಅವಿವಾಹಿತರು ಆಗಿದ್ದರೆ 5 ಎಲೆ ದಾರ ನೀವು ಸೇಟೆ ಮಾಡಿಕೊಂಡು ಅದಕ್ಕೆ ಒಂದು ಅರಿಶಿನ ಕೊಂಬನ್ನು ಹಾಕಿ ಒಂದು ಗಂಟನ್ನು ಹಾಕಿ ನೀವು 2 ದೀಪಕ್ಕೆ ಕೂಡ ಒಂದೊಂದು ಆ ಕಂಕಣವನ್ನು ಕಟ್ಟಬೇಕು. 2 ಅರಿಶಿನ ಕೊಂಬಿನಿಂದ ಮಾಡುವಂಥ ಕಂಕಣ ಸೇಟೆ ಮಾಡಿಕೊಂಡು ಆ ದೀಪಕ್ಕೆ ಕಟ್ಟಿ ನೀವು ದೀಪಕ್ಕೆ 10 ಬತ್ತಿ 1 ಬತ್ತಿಯಾಗಿ ಮಾಡಿ, ಅಂದರೆ 10 ಬತ್ತಿ 5 ಬತ್ತಿಯಾಗಿ ಮಾಡಿ 2 ಬತ್ತಿ ನೀವು ಒಂದೊಂದು ಮುಖಕ್ಕೆ ಹಾಕಿ ನೀವು 5 ಬದಿಯಲ್ಲೂ ಕೂಡ ನೀವು ದೀಪಾರಾಧನೆ ಮಾಡಬೇಕು. ಆ ಥರ ಮತ್ತು ಹೂಗಳಿಂದ ಅಲಂಕಾರ ಮಾಡಬೇಕು. ಹಾಗೆ 2 ದೀಪಕ್ಕೂ ಕೂಡ ಬೇರೆ ಬೇರೆ ಆಗಿ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ದೀಪದ ಕೆಳಭಾಗದಲ್ಲಿ ಶಿವ ಹಾಗೆ ಗೌರಿಯ ಒಂದು ವಿಗ್ರಹವನ್ನು ಇರಬೇಕು. ನೀವು ನಿಮ್ಮ ಮನೆಯಲ್ಲಿ ಶಿವನ ಒಂದು ಶಿವಲಿಂಗ ಇಲ್ಲವಾದಲ್ಲಿ ಹುತ್ತದ ಮನೆಯಿಂದ ನೀವು ತೆಗೆದುಕೊಂಡು ಬಂದು ಅದರಿಂದ ನೀವು ಶಿವಲಿಂಗವನ್ನು ನೀವು ಸೇವೆ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು. ಹಾಗೆ ಗೌರಿ ನೀವು ಅರಿಶಿನದಿಂದ ಕೂಡ ಸೇವೆ ಮಾಡ್ಕೋಬಹುದು. ಇಲ್ಲಾಂದರೆ ಹುತ್ತದ ಮನೆಯಿಂದ ಕೂಡ ನೀವು ಸೇವೆ ಮಾಡಿಕೊಂಡು ಪೂಜೆಗೆ ಇರ್ಬೋದು. ಅದಕ್ಕೆ ಕೂಡ ನೀವು ಸಪ್ರೇಟಾಗಿ ಅದಕ್ಕೆ ಎಲ್ಲ ಗೆಜ್ಜೆ ವಸ್ತುವನ್ನು ಹಾಕಬೇಕು. ಹಾಗೆ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಕೆಲವರು ಹೂರ್ಣದ ದೀಪಾರಾಧನೆ ಮಾಡ್ತಾರೆ. ಆದರೆ ಸುಮಾರು ಜನರು ಅಕ್ಕಿಯ ದೀಪಾರಾಧನೆ ಇದು ಮಾಡುವಂಥದ್ದು ತಂಬಿಟ್ಟಿನ ದೀಪ. ನೀವು ವಿವಾಹಿತರಾಗಿದ್ದರೆ 9 ತಂಬಿಟ್ಟಿನ ದೀಪ, ಅವಿವಾಹಿತರಾಗಿದ್ದರೆ 5 ತಂಬಿಟ್ಟಿನ ದೀಪವನ್ನು ಸೇವೆ ಮಾಡಿಕೊಂಡು ಇರಬೇಕು. ಅಂಚದ ಪೂಜೆ ಸಮಯದಲ್ಲಿ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ನೀವು ಅಕ್ಕಿಯ ದೀಪ ಯಾವ ರೀತಿ ಸೇವೆ ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ತುಪ್ಪದ ಬತ್ತಿ ಹಾಕಿ ನೀವು ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಮತ್ತು ಪ್ರಸಾದಕ್ಕೆ ಅಂದರೆ ಕಡುಬನ್ನು ನಾವು ಸಿದ್ಧತೆ ಮಾಡ್ತೇವೆ. ನೀವು ವಿವಾಹಿತರಾಗಿದ್ದರೆ 9 ಕಡುಬು, ನೀವು ಅವಿವಾಹಿತರಾಗಿದ್ದರೆ 5 ಕಡುಬನ್ನು ಸಿದ್ಧತೆ ಮಾಡಬೇಕು. ಹಾಗೆ ವ್ರತದ ದಾರಕ್ಕೆ ಬರೋಣಂತೆ. ವ್ರತದ ದಾರ ನೀವು ವಿವಾಹಿತರು ಮತ್ತು ಅವಿವಾಹಿತರು ಬದಲಾವಣೆ ಮಾಡ್ಕೋಬೇಕು. ವಿವಾಹಿತರು 9 ಎಲೆ ದಾರಕ್ಕೆ ನೀವು ದಾರವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಸೇವಂತಿ ಒಂದನ್ನು ಹಾಕಿ ಗಂಟನ್ನು ಹಾಕಿ ಮತ್ತು 8 ಗಂಟನ್ನು ಹಾಕಬೇಕು. ಎಡಭಾಗದಲ್ಲಿ 4, ಬಲಭಾಗದಲ್ಲಿ 4, ಹಾಗೆ ಮಧ್ಯದಲ್ಲಿ 1 ಸೇವಂತಿ ಹೂವನ್ನು ಹಾಕ್ಕೊಂಡು 1 ಗಂಟನ್ನು ಹಾಕಿರ್ತೀವಿ. ಆ ಥರ ನಮಗೆ 9 ಗಂಟೆ ಆಗ್ತದೆ. ಹಾಗೆ ಅವಿವಾಹಿತರು 5 ಎಲೆ ದಾರವನ್ನು ತೆಗೆದುಕೊಂಡು ಒಂದು ಸೇವಂತಿ ಹೂವನ್ನು ಹಾಕಿ ಮಧ್ಯದಲ್ಲಿ 1 ಗಂಟನ್ನು ಹಾಕಿ ಬಲಭಾಗದಲ್ಲಿ 2, ಎಡಭಾಗದಲ್ಲಿ 2 ಹಾಕಿ 4 ಗಂಟೆ ಆಗ್ತದೆ. ಹಾಗೆ ಮಧ್ಯಭಾಗದಲ್ಲಿ 1 ಗಂಟು, ಅದು ನಮಗೆ 5 ಗಂಟೆ ಆಗ್ತದೆ. ಇದು ಅವಿವಾಹಿತರ ಒಂದು ವ್ರತದ ದಾರ. ಮತ್ತು ನಾವು ತಾಂಬೂಲ ಕೂಡ ಸಿದ್ಧತೆ ಮಾಡಿಕೊಂಡು ಇರಬೇಕು. ತಾಂಬೂಲಕ್ಕೆ ಯಾವ ರೀತಿ ಅನ್ನೋದಾದರೆ ವಿವಾಹಿತರು 9 ಜೊತೆ ವಿಳೆದೆಲೆ, ಹಾಗೆ ಒಂದು ಕೊಬ್ಬರಿ ಅರ್ಧ ಗಿಟಕು, ಹಾಗೆ 9 ಜೊತೆ ಅಡಿಕೆಯನ್ನು ಇರಬೇಕು. ಹಾಗೆ ಬಳೆ ಮತ್ತು ಬಾಳೆಹಣ್ಣು 2 ಬಾಳೆಹಣ್ಣನ್ನು ಇರಬೇಕು. ಹಾಗೆ ದಕ್ಷಿಣೆ ಅಷ್ಟನೇ ಇರಬೇಕು. ಹಾಗೆ ಅವಿವಾಹಿತರು 5 ಜೊತೆ ವಿಳೆದೆಲೆ, ಹಾಗೆ ಅರ್ಧ ಕಿಟಕು ಒಂದು ಕೊಬ್ಬರಿ, ಹಾಗೆ 5 ಜೊತೆ ಅಡಿಕೆ, ದಕ್ಷಿಣೆ, ಹಾಗೆ ಬಾಳೆಹಣ್ಣನ್ನು ಇಲ್ಲಾಂದರೆ ಯಾವುದಾದ್ರೂ ಒಂದು ಹಣ್ಣನ್ನು
ಇರಬೇಕು, ತಾಂಬೂಲಕ್ಕೆ ಅಂತ. ಅದು ನಾವು ಪಕ್ಕದಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕು. ಹಾಗೆ ಒಂದು ಬ್ಲೌಸ್ ಪೀಸನ್ನು ಕೂಡ ಸಹಿತ ಮಾಡ್ಕೋಬೇಕು. ಬ್ಲೌಸ್ ಪೀಸನ್ನು ತ್ರಿಕೋನಾಕಾರದಲ್ಲಿ ಅದನ್ನು ಮರ್ಚಿಕೊಂಡು ದೀಪದ ಹಿಂಭಾಗದಲ್ಲಿ ಇಟ್ಟು ಅಥವಾ ಪಕ್ಕದಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಅಂದರೆ ನಿಮ್ಮ ಸೀರೆ ತಂದಿದ್ದರೆ ಆ ಬ್ಲೌಸ್ ಪೀಸನ್ನು ನೀವು ಕಟ್ ಮಾಡಿಕೊಂಡು ನೀವು ಒಂದು ದೀಪದ ಹಿಂಭಾಗದಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಈ ಥರ ಹಾಗೆ 2 ತುಪ್ಪದ ದೀಪವನ್ನು ಕೂಡ ಹಚ್ಚಿಡಬೇಕು. ನಾವು ಪ್ರತಿದಿನ ಯಾವ 2 ದೀಪವನ್ನು ಹಚ್ತೀವೋ ಅದು 2 ದೀಪವನ್ನು ಹಚ್ಚಿದೆ. ಹಾಗೆ ನಾವು ಅಮಾವಾಸ್ಯೆ ಆಗೋದ್ರಿಂದ ನಮ್ಮ ಮನೆ ದೇವರ ಪೂಜೆಯನ್ನು ಕೂಡ ನಾವು ಮಾಡ್ಕೊಳ್ತೇವೆ. ನೀವು ಅಮಾವಾಸ್ಯೆಗೆ ನೀವು ಹೊಸ ಕಾಯನ್ನು ಇಟ್ಟು ನೀವು ಮನೆ ದೇವರ ಪೂಜೆಯನ್ನು ಮಾಡಬೇಕು. ಹಾಗೆ ಪ್ರಸಾದಕ್ಕೆ ನೀವು ಏನು ಕಡುಬನ್ನು ನೀವು ಮಾಡಿರ್ತೀರಲ್ಲ ಅದೇ ಅದು ಕಡುಬನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಇಷ್ಟು. ಹಾಗೆ ಇದು ಜ್ಯೋತಿರ್ವಿಮೇಶ ವ್ರತ. ದೀಪಾರಾಧನೆ ಮಾಡಿಕೊಂಡು ಹಾಗೆ ನಿಮ್ಮ ಗಂಡನ ಸಹಾಯದಿಂದ ಆ ವ್ರತದ ದಾರವನ್ನು ಕಟ್ಕೋಬೇಕು. ಇಲ್ಲಾಂದರೆ ನಿಮ್ಮ ತಾಯಿ ಕೂಡ ತನ್ನ ಸಹಾಯದಿಂದ ನೀವು ಕಟ್ಕೋಬಹುದು. ಅವಿವಾಹಿತರು ನಿಮ್ಮ ತಾಯಿಯ ಕಡೆಯಿಂದ ಅದನ್ನು ಕಟ್ಕೋಬಹುದು. ಈ ಥರ ಮತ್ತು ಇಷ್ಟೆಲ್ಲ ಸಹಿತ ಮಾಡಿಕೊಂಡು ವ್ರತದಾರವನ್ನು ಕಟ್ಕೊಂಡು ದೀಪಾರಾಧನೆ ಮಾಡಿ ಆ 2 ಏನು ದೀಪ ಇರ್ತಿತ್ತು ಶಿವ ಪಾರ್ವತಿ ಅಂತ, ಆ 2 ದೀಪವನ್ನು ಕೂಡ ನೀವು ಹಚ್ಚಿ ನೀವು ಕೇಳ್ಕೋಬೇಕು ಯಾವ ಕಾರಣಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತ. ಭೀಮನ ಅಮಾವಾಸ್ಯೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅಮಾವಾಸ್ಯೆ, ಎಲ್ಲರೂ ಕೂಡ ಆಚರಣೆ ಮಾಡಿ. ಇಷ್ಟು ನೀವು ಕೇಳಿಕೊಂಡು ನಂತರದಲ್ಲಿ ನೀವು ಕಾಯಿ ಒಂದು ಸಂಕಲನ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಬೇಕು. ಹಾಗೆಯೇ ಶಿವನ ಅಷ್ಟೋತ್ರ ಹೇಳ್ಕೊಂಡು ವಿಭೂತಿದಿಂದ ನೀವು ಅಷ್ಟೋತ್ರ ಮಾಡಬೇಕು. ಹಾಗೆ ಗೌರಿ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮದಿಂದ ನೀವು ಅರ್ಚನೆ ಮಾಡಬೇಕು. ಈ ಥರ ನೀವು ಸಪ್ತಾಗಿ ನೀವು ಅರ್ಚನೆ ಎಲ್ಲ ಮಾಡ್ಕೊಂಡ ನಂತರ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡ್ಕೋಬೇಕು. ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಇಷ್ಟೆಲ್ಲ ಪೂಜೆ ಆಗೋ ತನಕ ನಿಮಗೆ ಮಧ್ಯಾಹ್ನದ ಸಮಯದಲ್ಲೇ ಆಗ್ತದೆ. ಯಾಕೆಂದರೆ ನಾವು ಅಷ್ಟೆಲ್ಲ ಸಿಗುತ್ತೆ ನಾವು ಮಾಡ್ಕೋಬೇಕು. ನೀವು ಉಪವಾಸವಿದ್ದು ಈ ಪೂಜೆ ಮಾಡಬೇಕು. ನಂತರದಲ್ಲಿ ನಿಮ್ಮ ಗಂಡನ ಒಂದು ಪಾದ ಪೂಜೆ ಎಲ್ಲ ಆಗಿದ ನಂತರ ನಾವು ಊಟವನ್ನು ಮಾಡಬೇಕು. ನಾವು ಪಾದ ಪೂಜೆಗೆ ಕೂಡ ನಾವು ಪ್ರಾಮುಖ್ಯತೆ ಇಟ್ಟು ಮಾಡಬೇಕಾಗುತ್ತೆ. ನಿಮ್ಮ ಗಂಡನ ಪಾದ ಪೂಜೆ ಎಲ್ಲ ಆಗಿದ ನಂತರ ಮಂಗಳಾರತಿ ನಿಮ್ಮ ಗಂಡನ ಒಂದು ಪಾದಗಳಿಗೆ ಕೂಡ ಮಂಗಳಾರತಿ ಮಾಡಿಕೊಂಡು ನಂತರದಲ್ಲಿ ನೀವು ಊಟವನ್ನು ಮಾಡಬೇಕು. ನಿಮ್ಮ ಗಂಡನ ಒಂದು ಪಾದ ಪೂಜೆ ಮಾಡುವಾಗ ಏನಪ್ಪ ಅಂತಂದರೆ ನೀವು ದೇವರಿಗೆ ಬಳಸುವಂಥ ಯಾವುದೇ ವಸ್ತುವನ್ನು ನೀವು ಬರುವುದಿಲ್ಲ. ಯಾಕೆಂದರೆ ಅದು ಸರಿಯಾಗಿ ಕೂಡ ಇರಲ್ಲ. ಸೊ ಆ ಕಾರಣಕ್ಕೆ ನೀವು ಬೇರೆ ವಸ್ತುವಿನಿಂದಲೇ ನೀವು ಆರತಿ ಹಾಗೆ ಒಂದು ಪಾದಕ್ಕೆ ಕೆಳಗಡೆ ಇಡುವಂಥ ಒಂದು ಪ್ಲೇಟನ್ನು ಕೂಡ ನೀವು ಬಳಸಬೇಕು. ದೇವರಿಗೆ ಬಳಸುವಂಥ ಯಾವುದೇ ವಸ್ತುವನ್ನು ನಾವು ಬರೋಲ್ಲ. ನೀವು ಗಂಡನ ಪಾದ ಪೂಜೆ ಎಲ್ಲ ಆಗಿದ ನಂತರದಲ್ಲಿ ನೀವು ಊಟವನ್ನು ಮಾಡಬಹುದು. ನೀವು ಸಾತ್ವಿಕವಾಗಿಯೇ ಊಟ ಮಾಡುವಂಥದ್ದು ಒಳ್ಳೆಯದು. ಇಷ್ಟು ನೀವು ಒಂದು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನೀವು ಒಂದು ಇದರಿಂದ ನಮಗೆ ಭೀಮನ ಅಮಾವಾಸ್ಯೆಯ ಒಂದು ವ್ರತ ಆಚರಣೆ ಹಾಗೆ ಅವಿವಾಹಿತರು ಮತ್ತು ವಿವಾಹಿತರು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವಿವಾಹಿತರು ಗಂಡನ ಪಾದ ಪೂಜೆ ಮಾಡೋದು ಬರಲ್ಲ, ಅವರು ಬರೀ ಕೇಳಿಕೊಂಡು ನಮಗೆ ಒಂದು ಬೇಗನೆ ಮದುವೆ ಆಗಲಿ ಅಂತ ಕೇಳಿಕೊಂಡು ಈ ವ್ರತವನ್ನು ಆಚರಣೆ ಮಾಡುವಂಥದ್ದು ಒಳ್ಳೆಯದು. ಥ್ಯಾಂಕ್ ಯು. ಹಾಗೆಯೇ ವಿಸರ್ಜನೆಯನ್ನು ಗುರುವಾರ ಮಾಡಬೇಕು. ಥ್ಯಾಂಕ್ ಯು.